ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಜವಾರಿ ಚಪ್ಪರದ ಅವರೆಕಾಯಿ ಪಲ್ಯವನ್ನು ಮಾಡೋದು ತೋರ್ಸಾಕ್ತೇವೆ. ಭಾಳ ಆರೋಗ್ಯಕರವಾಗಿರ್ತೈತಿ ಇದು ಜವಾರಿ ಚಪ್ಪರದ ಅವರೆಕಾಯಿ. ಇದನ್ನು ಸೀಸನ್ದಾಗ ಅಷ್ಟೇ ಸಿಗ್ತೈತಿ. ಇದು ಮೂರು ತಿಂಗಳ ಚಳಿಗಾಲದಾಗ ಸಿಗ್ತೈತಿ. ಅದಕ್ಕೆ ಇದನ್ನು ಈಗ ಸಿಕ್ಕೈತೆ ಹೇಳಿ ನಾನು ಮಾಡಿ ತೋರ್ಸಾಕ್ತೇನೆ. ಇದಕ್ಕೆ ಎಲ್ಲನೂ ತೊಗೊಂಡು ನಾನು ಇವು ಚಪ್ಪರದ ಅವರೆಕಾಯಿ ಒಂದು ಅರ್ಧ kg ಅಷ್ಟು ತೊಗೊಂಡು ಬಂದೀವ್ರಿ. ಇದು ಮಸ್ತ್ ಸಿಕ್ಕಾವು ಇವತ್ತು, ಭಾಳ ಎಳೆಯೋದಾವು, ಚಲೋ ಅದಾವು. ಇದ್ರೊಳಗೆ ಬಲ್ತಿದ್ದು ಇದ್ರೆ ಅದ್ರೊಳಗೆ ಕಾಯಿನೂ ಬರ್ತಾವೆ, ಕಾಳು. ಅದೇ ಥರ ನಾ ಹೆಂಗೆ ಸೋಸೋದು ಅನ್ನೋದು ಹೇಳ್ಕೊಡ್ತೀನಿ. ಅದನ್ನ ಭಾಳ ಚಂದ ಇರ್ತಾವೆ. ಇದನ್ನು ಚಪ್ಪರದ ಅವರೆಕಾಯಿ ಈಗ ಈ ಥರನೂ ಇರ್ತೈತೆ ನೋಡ್ರಿ. ಇದೊಂದು ನಾ ಬೇರೆ ಮಾಡಲ್ ತೋರ್ಸಾಕ್ತೀನಿ. ಇದೊಂದು ಇರ್ತೈತಿ. ನಮಗೀಗ ಜವಾರಿ ಚಪ್ಪರದ ಅವರೆಕಾಯಿ ತರ್ರಿ. ಅವು ಸಿಕ್ಕಾವು, ಫ್ಲ್ಯಾಟ್ ಇರ್ತಾವೆ ನೋಡ್ರಿ. ಹಿಂಗೆ ಅವನ್ನೆಲ್ಲ ನಾರು ಬರ್ತಾವ್ರಿ. ಇದಕ್ಕೆಲ್ಲ ತೆಗೆದು ಅವನ್ನೆಲ್ಲ ಸೋಸ್ಬೇಕಾಗ್ತೈತಿ. ಇದು ಸಿಪ್ಪೆ ಬರ್ತೈತಲ್ರಿ, ಸಿಪ್ಪೆ ಒಳಗೆ ಒಂದು ಚಿಕ್ಕದಾಗೆ ಕಾಳುಗಳಿರ್ತಾವೆ. ಅದರಿಂದ ಇದು ಟೇಸ್ಟ್ ಬರ್ತೈತಿ ಪಲ್ಯ. ಅದಕ್ಕೆ ದಪ್ಪಾಗಿದ್ರೆ ಅದಕ್ಕೆ ಕಾಳುಗಳನ್ನ ಅದನ್ನ ಬೇರ್ಪಡಿಸ್ಬೇಕಾಗ್ತೈತಿ. ಈಗ ನಾ ಕಾಳು ತೋರಿಸ್ತೀನಿ ನೋಡ್ರಿ. ಇದ್ರೊಳಗೆ ಇವೆಲ್ಲ ದಪ್ಪ ಕಾಳುಗಳಾಗ್ಯಾವ. ಅವೆಲ್ಲ ನಾ ಏನು ಸೋಸ್ನಲ್ರಿ, ಸಿಪ್ಪೆ ತೆಗೆದು ಅದ್ರೊಳಗೆ ಚಿಕ್ಕ ಕಾಳು ಇರ್ತಾವೆ. ಈಗ ನೋಡ್ರಿ ಒಂದು ಸ್ವಲ್ಪ ದಪ್ಪಾಗ್ಯಾವ ನೋಡ್ರಿ. ಹಿಂಗೆ ಕಾಳನ್ನೂ ಬರ್ತಾವೆ, ಅದ್ರ ಜೊತೆ ಸಿಪ್ಪೆನೂ ಬರ್ತೈತಿ. ಹಿಂಗಾಗಿ ಅದು ಟೇಸ್ಟ್ ಇರ್ತೈತೆ ಅದು ಪಲ್ಯ. ಈಗ ನೋಡ್ರಿ ಇದ್ರೊಳಗೆ ಸಣ್ಣದಾಗಿ ಈಗ ಕಾಳುಗಳಿರ್ತಾವೆ ನೋಡ್ರಿ. ಇದ್ರೊಳಗೆ ಈ ಥರ ದಪ್ಪ ಆಗಿರೋದನ್ನು ಕಾಳುಗಳು ತಗೋಬೇಕು. ಫ್ಲ್ಯಾಟ್ ಆಗಿರೋದನ್ನು ಸಿಪ್ಪೆನ ಅಷ್ಟೇ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಈಗ ಕಾಳು ತೋರ್ಸಾಕ್ತಾನೆ. ಮಸ್ತ್ ಇದ್ರೊಳಗೆ ಗ್ರೀನ್ ಕಲರ್ ಕಾಳು ಅದಾವೆ ನೋಡ್ರಿ, ಎಷ್ಟು ಚಂದ ಅದಾವೆ. ಈ ಥರ ಕಾಳು ಬರ್ತಾವೆ. ಇದೀಗ ಇದೇನು ಇರ್ತೈತಲ್ರಿ, ಇನ್ನೊಂದು ತೊಗೊಂಡ್ರೆ ಇದು ಬರೀ ಸಿಪ್ಪೆ ಇರ್ತೈತಿ. ಸಿಪ್ಪೆ ಇದ್ದದನ್ನು ನಾವು ಬರೀ ಕಟ್ ಮಾಡಿ ತೊಗೋಬೇಕಾಗ್ತೈತಿ. ಇಲ್ಲಿ ನಾ ಸೋಸಿಟ್ಟ ನೋಡ್ರಿ. ಇದೇ ಥರನೇ ಎಲ್ಲ ನೀವು ಸೋಸ್ಕೋಬೇಕು. ಇವನು ಫಸ್ಟ್ ಒಮ್ಮೆ ತೊಳೆದನ್ನು ನಾನೀಗ ಮತ್ತು ಈಗೂ ತೊಳೆದು ಹಾಕೋತೀನಿ ರೀ ಇವನ್ನ. ಈಗ ನೋಡ್ರಿ ಎಷ್ಟು ಚಂದ ಇವು ಬರ್ತಾವೆ. ಹಿಂಗೆ ನಾರು ನಾರನ್ನು ತೆಗಿಯೋಣ. ಫ್ಲ್ಯಾಟ್ ಇದ್ರೆ ಅದನ್ನ ಹಿಂಗೆ ತೆಗೆದು, ಕಾಳು ಬಂದ್ರೆ ಕಾಳು ತೊಗೊಳಿದ್ರಿ. ಎಷ್ಟು ಚಂದಾಗ ಈಗ ಸೀಸನ್ ಇರೋದ್ರಿಂದ ಇವು ಸಿಕ್ಕಾವ್ರಿ. ಅದಕ್ಕೆ ನಾನು ಇವನ್ನ ಚಪ್ಪರದ ಅವರೆಕಾಯಿ ಮಾಡಿ ತೋರ್ಸಾಕ್ತೀನಿ. ಇದು ಚಪ್ಪರದ ಅವರೆಕಾಯಿ ಒಳಗೆ ವಿಟಮಿನ್ A, C ಮತ್ತು ಕೆ ಅದ ರೀ ಇದ್ರ ಜೊತೆ. ಅದಕ್ಕೆ ಕಬ್ಬಿಣ, ಕ್ಯಾಲ್ಶಿಯಮ್ಮ ಮತ್ತು ಮ್ಯಾಗ್ನೀಷಿಯಮ್ನು ಐತದೆ. ಇದ್ರೊಳಗೆ ಎಲ್ಲ ಕಂಟೆಂಟ್ಸ್ ಅದಾವೆ ರೀ. ಮತ್ತು ಶುಗರ್ ಪೇಷಂಟ್ಗಳಿಗೆ ಅದು ಎಲ್ಲ ಭಾಳ ಒಳ್ಳೇದತ್ತಿದು. ಇದ್ರೊಳಗೆ ನಾರಿನ ಅಂಶ ಇರೋದ್ರಿಂದ ಮಸ್ತ್ ಇರ್ತೈತೆ ರೀ. ಇದು ಒಂದು ಹಸಿರು ತರಕಾರಿ ಆಗೈತಿ, ಫೈಬರ್ ಹೆಚ್ಚೈತೆ ರೀ ಇದ್ರೊಳಗೆ. ಅದಕ್ಕೆ ಇದನ್ನ ಚಪ್ಪರದ ಅವರೆಕಾಯಿಯನ್ನು ನಾನು ಮಾಡೇ ತೋರ್ಸಾಕ್ತೇನೆ. ಈಗ ಎಲ್ಲನೂ ಇವನ್ನ ಸಿಪ್ಪೆನ ಎಲ್ಲ ತೆಗೆದು ನಾ ತೊಳ್ಕೊಂಡು ಇದನ್ನು ಮಾಡಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕಡಾಯ್ದಾಗ ಹುರ್ಕೊಳಕತ್ತೇನೆ ರೀ ಅವನು ನೋಡ್ರಿ. ಇದನ್ನೆಲ್ಲ ಹಾಕ್ಕೊಂಡು ನಾನೀಗ ಇದನ್ನ ಚಂದಂಗೆ ಹುರ್ಕೋಬೇಕ್ರಿ ಅವನ್ನ. ಅದಕ್ಕೆ ಕಲರ್ ಬರ್ತೈತೆ ರೀ, ಹುರಿದಿದ್ದು ಆ ಕಲರ್ ಬರ್ತಾನೂ ಇವನ್ನ ಚಂದಂಗೆ ಹುರ್ಕೋಬೇಕ್ರಿ. ಇದು ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸ್ತೈತ್ರಿ. ಇದರಲ್ಲಿ ಲುಟಿನ್ ಅಂತೇಳಿ ಒಂದು ಇದು ಐತ್ರಿ ಇದ್ರ ಕಂಟೆಂಟ್. ಅದು ವೃದ್ಧಾಪ್ಯದಲ್ಲಿ ಕಣ್ಣಿನ ಪೊರೆ ಬರೋದನ್ನು ಸೋಕೆ ತಡಿತೈತೆ ಅಂಥೇಳಿ ಹೇಳ್ತಾರೆ. ಅದು ತೂಕವನ್ನು ಕಡಿಮೆ ಮಾಡ್ತೈತ್ರಿ. ಭಾಳ ಅಂದ್ರೆ ಭಾಳ ಇದ್ರೊಳಗೆ ಒಳ್ಳೆ ಒಂದು ಪೋಷಕಾಂಶಗಳದಾವ್ರಿ ಈ ಪಲ್ಯದಾಗ. ಅದಕ್ಕೆ ಇದನ್ನು ಸೀಸನ್ದಾಗ ಬಂದ್ರೂ ಅದನ್ನ ಎಷ್ಟು ಬೇಕು ಅಷ್ಟು ಎಲ್ಲರೂ ಉಪಯೋಗ ತೊಗೋತಾರೆ. ಅದಕ್ಕೆ ನಿಮಗೂ ಗೊತ್ತಿರಲಿಲ್ಲ ಅಂದರೆ ಇದ್ರ ಬಗ್ಗೆ ಮಾಡಿ ನೋಡ್ರಿ ಅಂಥೇಳಿ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತಾನೆ. ಮಸ್ತ್ ಇರ್ತೈತಿ, ನೀವು ಮಾಡಿ ನೋಡ್ರಿ. ಈಗ ನೋಡ್ರಿ ಇವನ್ನೆಲ್ಲನೂ ನಾನು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳಕ್ತಾನೆ ರೀ. ಅವಕ್ಕೇನು ನೀರನ್ನು ಜಾಸ್ತಿ ಹತ್ತಂಗಿಲ್ಲ, ಏನಿಲ್ಲ, ಭಾಳ ಮೆತ್ತಗಾಗ್ಬಿಡ್ತಾವೆ ಅವಾಗ. ಈಗ ಇವನ್ನೆಲ್ಲ ನಾನು ಫ್ರೈ ಮಾಡ್ಕೊಂಡನಿ. ಭಾಳ ಚೆಂದಾಗ ಹಿಂಗೆ ಬರ್ಬೇಕು ನೋಡ್ರಿ. ಇವನ್ನ ಮಾಡ್ಕೊಂಡು ಏನು ಮಾಡ್ತೀನಂದ್ರೆ ಒಂದು ಪಾತ್ರೆಗೆ ತಕ್ಕೋತೀನಿ, ಒಂದು ತಾಟಿಗೆ. ನಾನು ಇದರಲ್ಲೇ ಮತ್ತೆ ಒಗ್ಗರಣೆ ಹಾಕೋಬೇಕಾಗ್ತತಿ. ಇವನ್ನೆಲ್ಲ ನಾನು ಇದಕ್ಕೆ ತಗೊಂಡೇನಿ ನೋಡ್ರಿ. ಎಷ್ಟು ಚೆಂದಾಗ್ಯಾವ ನೋಡ್ರಿ. ಇವು ಹುರಿದಿಂದ ಈ ಕಲರ್ ಬರ್ತಾವೆ. ಈಗ ನಾವು ಅದೇ ಪಾತ್ರೆಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಲ್ಲ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋದನ್ನು ನಿಮಗೆ ತೋರ್ಸಾಕ್ತೇನೆ ನಾನು. ಈಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳಕ್ತೇನೆ ರೀ. ಈಗ ಸ್ವಲ್ಪ ಜೀರಿಗೆನೂ ಅದ್ರ ಜೊತೆನ ಹಾಕ್ಕೊಳಕ್ತಾನೆ. ಇವೆಲ್ಲ ಜೀರಿಗೆ, ಸಾಸಿವೆ ಸ್ವಲ್ಪ ಇದಾಗಿಂದ ಸ್ವಲ್ಪ ನಾವು ಮೆಣಸನ್ನು ಹಾಕ್ಕೊಳಕ್ತಾನೆ, ಟೇಸ್ಟ್ ಬರ್ಲತ್ತ ಹೇಳಿ ಮೆಣಸನ್ನು ಹಾಕ್ಕೊಳಕ್ತಾನೆ. ಅವು ಸಿಡಿತಿರ್ತಾವೆ ನೋಡೆ. ಮತ್ತು ನೀವು ಬೇರೆ ಏನಾರ ಈರುಳ್ಳಿದು ಎಲ್ಲ ಹಾಕೋರಿ. ಇದೆಲ್ಲನ ಈಗೆಲ್ಲ ಚಟ್ಪಟ ಅಂದ ತಕ್ಷಣ ನಾನು ನೋಡ್ರಿ ಇವೆಲ್ಲ ಚಟಪಟ ಅನ್ನಾಗ್ತಾವೆ. ಈಗ ಅದು ಇವು ಮೆಣಸು ಹಾಕಿದ್ರಿಂದ ಅವು ಸಿಡಿತಿರ್ತಾವೆ ಅಂಥೇಳಿ ನಾನು ಈಗ ಈರುಳ್ಳಿನ ಹಾಕ್ಕೊಂಬಿಡ್ತೇನೆ ರೀ. ಅದಕ್ಕೆ ಈರುಳ್ಳಿಯನ್ನು ಎಲ್ಲ ಹಾಕ್ಕೊಂಬಿಡೋದು. ಈಗ ಇವನು ಹಾಕ್ಕೊಳಕ್ತಾನೆ ರೀ. ಎಲ್ಲವನ್ನು ಚೆಂದಂಗೆ ಫ್ರೈ ಮಾಡ್ಕೊಂಡು ತೊಗೋಬೇಕ್ರಿ. ಈಗ ನೋಡ್ರಿ ಸ್ವಲ್ಪ ನಾನು ಇದನ್ನ ಕರಿಬೇವು ಸೊಪ್ಪನ್ನು, ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ಹಾಕ್ಕೊಳಕ್ತಾನೆ. ಈಗ ಗಿಡದಂದು ಹರ್ಕೊಂಬಂದೇವ್ರಿ. ಮಸ್ತ್ ಐತದು. ಅದು ಇದಕ್ಕೆ ಮಸ್ತ್ ಆಗುತ್ತೆ ಅಂಥೇಳಿ ಹಾಕಾಕತ್ತಾನೆ. ಈಗ ಅರ್ಶಿಣ ಪುಡಿನೂ ಸ್ವಲ್ಪ ಹಾಕ್ಕೊಳಕ್ತಾನೆ ನಾನು.
ಈಗ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಅರ್ಶಿಣ ಪುಡಿ ಇವೆಲ್ಲ ಚೆಂದಂಗೆ ಮಿಕ್ಸ್ ಆಗ್ಲತ್ತೇಳಿ ನಾ ಒಂದು ಸ್ವಲ್ಪ ಹುರ್ಕೊಳಾಕ್ತೇನೆ ರೀ. ಇವು ಈರುಳ್ಳಿನೂ ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಆಗ್ಲತ್ತೇಳಿ ಈಗ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಾಕ್ತೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನಿಮ್ದು ಕ್ವಾಂಟಿಟಿ ನೋಡಿ ನೀವು ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು. ಈರುಳ್ಳಿನೂ ಎಲ್ಲ ಚೆಂದಂಗೆ ಫ್ರೈ ಮಾಡಿರಿ. ಮತ್ತು ಅದ್ರ ಜೊತೆ ಕರ್ಬೇವೂ ಇರ್ತೈತಿ. ಎಲ್ಲ ಚೆಂದಂಗೆ ಅವನ್ನೆಲ್ಲ ಹಿಂಗೆ ಮಾಡಿ ಫ್ರೈ ಮಾಡ್ಬೇಕು ರೀ ಎಣ್ಣೆ ಒಳಗೆ. ಈಗ ನೋಡಿರಿ ಮಸ್ತಾಗಿರ್ತೈತಿ ಇದು. ಇದಕ್ಕೆ ಏನೇನು ಬೇಕಂದ್ರೆ ಉಪ್ಪನ್ನು ಹಾಕ್ಕೊಂಡು ನಾನೀಗ ಅಚ್ಚ ಖಾರದ ಪುಡಿ ಇರ್ತೈತಲ್ಲ ರೀ ಅದನ್ನು ಹಾಕ್ಕೊಳಕ್ತಾನೆ. ಅಚ್ಚ ಖಾರದ ಪುಡಿನೂ ಹಾಕ್ಕೊಳಕ್ತಾನೆ ಮತ್ತು ಒಂದು ಸ್ವಲ್ಪ ಮನೇಲಿ ಮಾಡಿದ್ದ ಮಸಾಲೆ ಇರ್ತೈತಲ್ಲ ರೀ ಅದನ್ನು ಹಾಕ್ಕೊಳಕ್ತಾನೆ. ಅದನ್ನ ಈಗ ನೋಡಿರಿ ಇದು ಮನೇಲಿ ಮಾಡಿದ್ದ ಕೊಬ್ಬರಿ ಅದು ಎಲ್ಲ ಹಾಕಿ ಮಾಡೈತ್ರಿ. ಇದನ್ನ ಕೊಬ್ಬರಿ ಶೇಂಗಾ ಅದು ಎಲ್ಲ ಹಾಕಿ ಮಾಡಿದ್ದಂಥ ಮಸಾಲೆಯನ್ನು ಹಾಕ್ಕೊಳಕ್ತಾನೆ ಅದಕ್ಕೆ. ಈಗ ಅಚ್ಚ ಖಾರದ ಪುಡಿನೂ ಹಾಕೀನಿ, ಮನೇಲಿ ಮಾಡಿದ ಮಸಾಲೆನೂ ಹಾಕೀನಿ, ಉಪ್ಪೂ ಹಾಕೀನಿ ರೀ ಅದಕ್ಕೆ. ಈಗ ನೋಡಿರಿ ಇವನ್ನೆಲ್ಲ ನಾನು ಹುರ್ಕೊಂಡೇನಲ್ಲ ರೀ ಅವು ಚಪ್ಪರದ ಅವರೆಕಾಯಿ ಅವನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಾಕ್ತಾನೆ. ಎಲ್ಲ ಚೆಂದಂಗೆ ಕೈಯಾಡಿಸ್ಬೇಕು ರೀ ಅದನ್ನ. ಇದನ್ನೆಲ್ಲ ಇದಕ್ಕೆ ಹಾಕಿ ಚೆಂದಂಗೆ ಇದನ್ನ ಕೈಯಾಡಿಸ್ಬೇಕು. ಅದು ಎಣ್ಣೆನೂ ಇರ್ತೈತಲ್ಲ ರೀ, ನೀವು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಲೋ ಆಗುತ್ತೆ. ನಾ ಇಲ್ಲಿ ಮೀಡಿಯಮಾಗಿ ಹಾಕೀನಿ. ಇವನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ರೀ ಚೆಂದಂಗೆ. ಈಗ ನೋಡಿರಿ ಇಷ್ಟೆಲ್ಲನೂ ಖಾರ ಉಪ್ಪು ಎಲ್ಲ ಇದಕ್ಕೆ ಹಾಕೈತಿ. ಈಗ ಸ್ವಲ್ಪ ನೀರು ಹಾಕ್ಕೊಳಕ್ತಾನೆ ನಾನು. ಜಾಸ್ತಿ ನೀರೇನು ಬೇಡ, ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಅವು ಸ್ಟೀಮ್ ಮೇಲೆ ಕುದ್ದಂಗೆ ಅವ್ರು ಟೊಮೆಟೊ ಆಪ್ಷನ್ ರೀ, ಬೇಕಾದ್ರೆ ಹಾಕೋರಿ. ನಾನಿಲ್ಲಿ ಹಾಕಿಲ್ಲ, ಆದರೆ ನಿಮಗೆ ಹೇಳಾಕ್ತಾನೆ ಹಾಕೋಬೋದು ಟೊಮೆಟೊನು. ಈಗ ಮುಚ್ಚಿಬಿಡ್ತಾನೆ ರೀ ಒಂದು ಸ್ವಲ್ಪ ಸ್ಟೀಮ್ ಮೇಲೆ. ಅದು ಚೆಂದಂಗೆ ಬೆಂದಿರ್ತೈತೆ ರೀ ಅದು. ನೋಡಿರಿ ಈಗೆಲ್ಲ ಬೆಂದ್ಬಿಟ್ಟೈತೆ ಅದು. ಭಾಳ ನೀರು ಬೇಡ ಏನೂ ಬೇಡ, ಆಗ ಚೆಂದಂಗೆ ಬೆಂದ್ಬಿಡ್ತೈತೆ ಅದು. ಈಗ ನಾನು ಇದಕ್ಕೊಂದು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಳಕ್ತಾನೆ. ಸ್ವಲ್ಪ ಹಾಕೋರಿ, ನಿಮಗೆ ಬೇಕಾದ್ರೆ ಹಾಕೋಬೋದು, ಇರಲಿಲ್ಲ ಅಂದ್ರೆ ಅದ ಗರಂ ಮಸಾಲ ಯಾವ್ದಾರ ಇದ್ರೂ ಹಾಕೋಬೋದು. ಈಗ ಇದಕ್ಕೆ ಶೇಂಗಾ ಪೌಡ್ರನ್ನು ಹಾಕೈತಿ, ಎಲ್ಲ ಹಾಕೈತ್ರಿ. ಇದು ಈಗ ಎಲ್ಲನೂ ಬೆಂದಾಗೈತಿ. ಈಗ ಮುಚ್ಚಿಟ್ಟಿದ್ದೀವಲ್ಲ ರೀ ಸ್ಟೀಮ್ ಮೇಲೆ, ಇದೆಲ್ಲ ಹಿಂಗೆ ಬೆಂದ್ಬಿಟ್ಟೈತಿ ನೋಡಿರಿ. ಈಗ ರೆಡಿ ಆಗ್ತಿದ್ದು ಮಸ್ತಾಗಿರ್ತೈತಿ. ಖಾರ ಉಪ್ಪನ್ನು ಚೆಂದಂಗೆ ಎಷ್ಟು ಬೇಕಷ್ಟು ಹಾಕೋರಿ. ಇದನ್ನೆಲ್ಲ ಹಿಂಗೆ ತಿರ್ಬೇಡಿ ಮತ್ತೊಂದು ಸ್ವಲ್ಪ ಒಂದು 5 ಮಿನಿಟ್ ಮುಚ್ಚಿಬಿಟ್ರೆ ಇದು ಪಲ್ಯ ರೆಡಿಯಾಗಿರ್ತೈತಿ. ಈಗ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡಾಕ್ತಾನೆ ನಾನು. ಈಗ ಪಲ್ಯ ಇದು ಚಪ್ಪರದ ಅವರೆಕಾಯಿ ಪಲ್ಯ ರೆಡಿ ಆಗೈತೆ ರೀ. ಇವೆಲ್ಲ ವಿಟಮಿನ್ ಇರೋದ್ರಂತ ವರ್ಷದಾಗ 3 ತಿಂಗಳು ಸಿಗ್ತೈತೆ ರೀ. ಇದು ತೂಕ ಕಡಿಮೆ ಮಾಡ್ತೈತೆ ರೀ ಇದು. ಅಷ್ಟು ಒಳ್ಳೆ ಒಂದು ಪೋಷಕಾಂಶಗಳದಾವೆ ಇದ್ರೊಳಗೆ. ಅದಕ್ಕೆ ವರ್ಷಕ್ಕೊಮ್ಮೆ ಆದರೂ ಇದನ್ನ ಮಾಡಿ ತಿನ್ನಿರಿ ಅಂಥೇಳಿ ನಾನು ಇದನ್ನ ಮಾಡಿ ತೋರ್ಸಾಕ್ತಾನೆ. ಈಗ ಇದಕ್ಕೆ ಸರ್ವ್ ಮಾಡಾಕ್ತಾನೆ. ಭಾಳ ಅಂದ್ರೆ ನಾನು ಟೇಸ್ಟೂ ಭಾಳ ಮಸ್ತಾಗಿರ್ತೈತೆ ರೀ. ರೊಟ್ಟಿ ಜೊತೆ ತಿನ್ಬೋದು ರೀ, ಈ ಚಪಾತಿ ಜೊತೆ, ಕಟ್ಟಿ ರೊಟ್ಟಿ ಜೊತೆ, ಸಜ್ಜಿ ರೊಟ್ಟಿ ಜೊತೆನೂ ತಿನ್ಬೋದು ರೀ. ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಈಗ ನೋಡಿರಿ ಮಸ್ತಾಗಿರುವಂಥ ಜವಾರಿ ಚಪ್ಪರದ ಅವರೆಕಾಯಿ ಭಾಳ ಮಸ್ತ್ ಸಿಕ್ಕವ್ರಿ. ಅವು ಭಾಳ ಎಳೆಯುವುದವು. ಚಪ್ಪರದ ಅವರೆಕಾಯಿ ಪಲ್ಯ ರೆಡಿ ಆಗೈತೆ ನೋಡಿರಿ. ಮಸ್ತಾಗಿರ್ತೈತಿ. ನೀವು ಮಾಡಿ ಎಲ್ಲರೂ ಊಟ ಮಾಡಿ ನೋಡಿರಿ, ಇದನ್ನು ಮಸ್ತಾಗಿರ್ತೈತಿ.